ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಏನ್ ಮಾಡ್ತಾರಂತೆ? ಬಲವನ್ನು ಅನುಗ್ರಹಿಸ್ತಾರಂತೆ, ಅದೇ ರೀತಿಯಾಗಿ ಸುಕ್ಷೇಮವನ್ನು ದಯಪಾಲಿಸ್ತಾರೆ ಎಂದು ವಚನ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತಗಳಲ್ಲಿ ಅನೇಕ ವಾರ್ತೆ ನಾವೇನಾಗ್ತೇವೆ? ಬಲಹೀನರಾಗಿ ಹೋಗಿಬಿಡ್ತೇವೆ ಪ್ರೀತಿಯುಳ್ಳ ದೇವ ಜನರೇ. ಆದರೆ ಕರ್ತನು ನಮ್ಮನ್ನು ಏನ್ ಮಾಡ್ತಾನೆ? ಬಲಪಡಿಸ್ತಾನೆ. ಇಸ್ರಾಯೇಲರನ್ನ ನೋಡುವಂತ ಸಮಯದಲ್ಲಿ ಅವ್ರನ್ನ ಹೇಗೆ ಕರ್ತನು ಅರಣ್ಯದಲ್ಲಿ ನಡೆಸುವಾಗ ಕ್ಷೇಮವನ್ನು ದಯಪಾಲಿಸಿದನೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮಗೆ ಕರ್ತನು ಕ್ಷೇಮವನ್ನು ದಯಪಾಲಿಸ್ತಾನೆ ಪ್ರೀತಿಯುಳ್ಳ ದೇವ ಜನರೇ. ಹೇಗೆ ಕರ್ತನು ಅಬ್ರಹಾಮನನ್ನ ಬಲಪಡಿಸಿದರೋ, ಹೇಗೆ ದೇವರು ಇಸಾಕನನ್ನ ಬಲಪಡಿಸಿದರೋ, ಹೇಗೆ ದೇವರು ಯಾಕೋಬನನ್ನ ಬಲಪಡಿಸಿದರೋ, ಇವತ್ತು ದೇವರು ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ? ಬಲಪಡಿಸುವರಾಗಿದ್ದಾರೆ. ಬಲಹೀನರಾಗಿ ಹೋಗಿರ್ತೇವೆ. ಕೆಲವೊಂದು ಸಮಸ್ಯೆಗಳು ಬರುವಾಗ, ಕೆಲವೊಂದು ಪರಿಸ್ಥಿತಿಗಳು ಬರುವಾಗ ನಾವೇನಾಗ್ತೇವೆ? ಬಲಹೀನರಾಗ್ತೇವೆ. ನಮ್ಮ ಬಲವನ್ನು ಕಳೆದುಕೊಂಡು ಬಿಡ್ತೇವೆ. ಆದರೆ ಕರ್ತನು ನಮ್ಮನ್ನ ಏನ್ ಮಾಡ್ತಾನೆ? ಬಲಪಡಿಸ್ತಾನೆ. ಅಬ್ರಹಾಮನನ್ನ ಬಲಪಡಿಸಿದ ದೇವರು ಇವತ್ತು ನಮ್ಮ ಜೊತೆಗಾರನಾಗಿದ್ದಾನೆ. ಇಸ್ರಾಯೇಲನ್ನ ನಡೆಸಿದಂತ ದೇವರು ಇವತ್ತು ನಮಗೆ ಕ್ಷೇಮವನ್ನು ಕೊಡುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ. ನಮ್ಮ ಕುಟುಂಬದಲ್ಲಿ ಇವತ್ತು ಕ್ಷೇಮವನ್ನು ದಯಪಾಲಿಸ್ತಾರೆ. ನಮ್ಮ ವ್ಯಾಪಾರಗಳಲ್ಲಿ ಕರ್ತನು ಬಲವನ್ನ, ಕ್ಷೇಮವನ್ನು ದಯಪಾಲಿಸ್ತಾನೆ. ನಾವು ಹೋಗುವಂತ ಮಾರ್ಗದಲ್ಲಿ, ಬರುವ ಮಾರ್ಗದಲ್ಲಿ ಕರ್ತನು ನಮ್ಮ ಜೊತೆಗಾರನಾಗಿದ್ದು ಬಲವನ್ನ, ಕ್ಷೇಮವನ್ನು ದಯಪಾಲಿಸಿ ನಮ್ಮನ್ನ, ನಮ್ಮ ಕುಟುಂಬಗಳನ್ನ ಕರ್ತನು ನಡೆಸುವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ. ನಾವು ಇವತ್ತು ಯೋಚಿಸುವಂತದ್ದು ಬೇಡ. ಕರ್ತನು ನಮಗೆ ಬಲವಾಗಿದ್ದಾನೆ, ಕ್ಷೇಮವಾದ ಕಾರ್ಯಗಳಲ್ಲಿ ನಮ್ಮನ್ನು ನಡೆಸ್ತಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ದೇವರೇ. ಅವ್ರಿಗೆ ಬೇಕಾಗಿರುವಂತ ಬಲವನ್ನ ನೀನು ಕೊಡು ಸ್ವಾಮಿ. ಅವ್ರಿಗೆ ಬೇಕಾಗಿರುವಂತ ಕ್ಷೇಮವನ್ನ ದಯಪಾಲಿಸು ಸ್ವಾಮಿ. ಇಸ್ರಾಯೇಲರಿಗೆ ಹೇಗೆ ನೀನು ಬಲವನ್ನ ಕೊಟ್ಟಿಯೋ, ಇಸ್ರಾಯೇಲರಿಗೆ ಹೇಗೆ ಕ್ಷೇಮವನ್ನು ಕೊಟ್ಟಿಯೋ, ಅದೇ ರೀತಿಯಾಗಿ ಕರ್ತನೆ ನಿನ್ನ ಜನರಿಗೆ ನಿನ್ನ ಕ್ಷೇಮವನ್ನ, ಬಲವನ್ನ ದಯಪಾಲಿಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.